ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸ್ಪಿರಿಟ್ಗೆ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾನು ಸಿಲಾಲಿಸಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಿಲಾಲಿಸಮ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು SDA, FDA, KS, IAS ಮತ್ತು PSI ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ವೇಳೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿದ ನಂತರ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ವಿತೌಟ್ ಡಿಲೇ ಲೆಟ್ಸ್ ಬಿಗಿನ್ ವಿತ್ ದ ಕ್ವಶನ್ಸ್. ಸಿಲಾಲಿಸಮ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಅದೇ ರೀತಿ ತೀರ್ಮಾನಗಳನ್ನು ಕೊಟ್ಟಿರ್ತಾರೆ. ಹೇಳಿಕೆಗಳನ್ನು ಆಧರಿಸಿ ಯಾವ ತೀರ್ಮಾನಗಳು ಸರಿ ಹೊಂದುತ್ತವೆ, ಯಾವ ತೀರ್ಮಾನಗಳು ಫಾಲೋ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕಾಗಿರುತ್ತೆ. ನಾನು ಸಿಲಾಲಿಸಮ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಂಗ್ಲಿಷ್ನಲ್ಲಿ ಬಿಡಿಸಲು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ದೆರ್ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಮೆಥಡ್ ಟು ಸಾಲ್ವ್ ಸಿಲಾಲಿಸಮ್ ಬೇಸ್ಡ್ ಆನ್ ಅನಾಲಿಟಿಕಲ್ ರೀಸನಿಂಗ್. ಸೊ ಸಿಲಾಲಿಸಮ್ ಪ್ರಶ್ನೆಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಸಿಲಾಲಿಸಮ್ಗೆ ಸಂಬಂಧಪಟ್ಟಂತ ಹೇಳಿಕೆಗಳು ಯಾವ ರೀತಿಯಾಗಿರುತ್ತೆ, ಎಷ್ಟು ಪ್ರಕಾರಗಳಿವೆ, ಅದನ್ನ ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಬೇಸಿಕ್ ಆಗಿರೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಸಿಲಾಲಿಸಮ್ ನಲ್ಲಿ ಬರುವ ಹೇಳಿಕೆಗಳು ಎಷ್ಟು ಪ್ರಕಾರ ಹೇಳಿಕೆಗಳು ಇವೆ ಅನ್ನೋದನ್ನ ನೋಡೋಣ. ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ನಮಗೆ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಹೇಳಿಕೆ ಏನಾಗಿರ್ಬೋದು, ಆಲ್ ಮೆನ್ ಆರ್ ಡಾಗ್ಸ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಈ ಒಂದು ಹೇಳಿಕೆಯನ್ನು ನಾನು ಜನರಲ್ ಫಾರ್ಮ್ ನಲ್ಲಿ ಬರೆದಿದ್ದೀನಿ. ಆಲ್ AR B, ಎ ಸ್ಥಾನದಲ್ಲಿ ಏನ್ ಬರೆದಿದ್ದೀನಿ, ಮೆನ್ ಇದೆ, ಡಾಗ್ ಸ್ಥಾನದಲ್ಲಿ ಬಿ ಇದೆ. ಸೊ ಈಗ ನೀವು ನೋಡ್ಬೋದು ಆಲ್ AR B, ಎಲ್ಲ ಎಗಳು ಬಿ ಗಳಾಗಿವೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಎಗಳು ಬಿ ಗಳಾಗಿವೆ ಅನ್ನೋದು ಏನನ್ನ ಸೂಚಿಸುತ್ತೆ ಅಂದ್ರೆ ಎಲ್ಲ ಎಗಳನ್ನ ಬಿ ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲವನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಇದು ಯೂನಿವರ್ಸಲ್ ಸ್ಟೇಟ್ಮೆಂಟ್ ಆಗಿದೆ. ನಂತರ ಎಲ್ಲವುಗಳನ್ನ ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಆದ್ದರಿಂದ ಇಂಥ ಸ್ಟೇಟ್ಮೆಂಟ್ ಅನ್ನ ನಾವು ಏನ್ ಕರಿತೀವಿ, ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಲೆಟರ್ ಎ ಮುಖಾಂತರ ಡಿನೋಟ್ ಮಾಡ್ತೀವಿ. ಸೊ ಇದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್, ಎ ಟೈಪ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಎ ಸ್ಥಾನದಲ್ಲಿ ಏನ್ ಬೇಕಾದ್ರೂ ಇರ್ಬೋದು, ಬಿ ಸ್ಥಾನದಲ್ಲಿ ಏನ್ ಬೇಕಾದ್ರೂ ಇರ್ಬೋದು. ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಜನರಲ್ ಫಾರ್ಮ್ ಏನಾಗಿರುತ್ತೆ, ಆಲ್ AR B. ಇದು ಯೂನಿವರ್ಸಲ್ ಪಾಸಿಟಿವ್ ಸ್ಟೇಟ್ಮೆಂಟ್ ನ ಜನರಲ್ ಫಾರ್ಮ್ ಆಗಿದೆ. ಈ ಎ ಇರುವ ಸ್ಥಾನಕ್ಕೆ ನಾವು ಏನಂತ ಕರಿತೀವಿ, ಸಬ್ಜೆಕ್ಟ್. ಇದು ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಟ್ಕೋಬೇಕಂತೇನಿಲ್ಲ. ಇದು ಏನಾಗುತ್ತೆ, ಪ್ರೆಡಿಕೇಟ್. ಸೊ ಇಷ್ಟೊಂದು ನೆನಪಿರಲಿ. ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇನ್ನೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ನೋ ಮೆನ್ ಈಸ್ ಡಾಗ್. ಸೊ ಅದನ್ನ ಜನರಲ್ ಫಾರ್ಮ್ ಅಲ್ಲಿ ನಾನು ನೋ A is B ಅಂತ ಬರ್ದಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ಎ ಕೂಡ ಬಿ ಆಗಿಲ್ಲ. ಇಲ್ಲಿ ಕಂಪ್ಲೀಟ್ಲಿ ಎ ಅನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದೆ. ಸೊ ಇಲ್ಲಿ ಎಕ್ಸ್ಕ್ಲೂಡ್ ಆಗ್ತಾ ಇದೆ ಕಂಪ್ಲೀಟ್ಲಿ. ಎಲ್ಲೋ ನಿಮಗೆ ನಿಖರವಾದ ಮಾಹಿತಿಯನ್ನ ಈ ನೋ ಅನ್ನೋದು ಕೊಡ್ತಾ ಇದೆ. ಆದ್ದರಿಂದ ಇದೇನಾಗುತ್ತೆ, ಯೂನಿವರ್ಸಲ್ ಸ್ಟೇಟ್ಮೆಂಟ್ ಆಗಿದೆ. ಅದರ ಜೊತೆಗೆ ನೋ ಅನ್ನೋ ವರ್ಡ್ ಏನನ್ನ ತೋರಿಸ್ತಾ ಇದೆ, ನೆಗೆಟಿವಿಟಿಯನ್ನ ತೋರಿಸ್ತಾ ಇದೆ. ಆದ್ದರಿಂದ ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಈ ಯೂನಿವರ್ಸಲ್ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಲೆಟರ್ ಇ ಮೂಲಕ ಗುರುತಿಸ್ತೀವಿ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಸಮ್ ಆಪಲ್ಸ್ ಆರ್ ಮ್ಯಾಂಗೋಸ್. ಸೊ ಇದರ ಜನರಲ್ ಫಾರ್ಮ್ ಆಗಿ ನಾನೇನ್ ಬರ್ದಿದ್ದೀನಿ, ಸಮ್ AR B. ಸೊ ಇಲ್ಲಿ ಆಪಲ್ ಪ್ಲೇಸ್ ನಲ್ಲಿ ಎ ಬರ್ದಿದ್ದೀನಿ, ಮ್ಯಾಂಗೋ ಪ್ಲೇಸ್ ನಲ್ಲಿ ಬಿ ಬರ್ದಿದ್ದೀನಿ. ಸೊ ಈ ಸ್ಟೇಟ್ಮೆಂಟ್ ಅನ್ನ ನೋಡ್ಬೋದು ನೀವು. ಸಮ್ ಆಪಲ್ಸ್ ಆರ್ ಬಿ, ಕೆಲವು ಎಗಳು ಬಿ ಗಳಾಗಿವೆ, ಅಥವಾ ಕೆಲವು ಆಪಲ್ಗಳು ಮ್ಯಾಂಗೋಗಳಾಗಿವೆ. ಯಾವ ಆಪಲ್ಗಳು ಮ್ಯಾಂಗೋಗಳಾಗಿವೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಇದು ಪರ್ಟಿಕ್ಯುಲರ್ ಆಗಿ ನಮಗೆ ನಿಖರ ಮಾಹಿತಿಯನ್ನ ಕೊಡ್ತಿಲ್ಲ. ಅದರಿಂದ ಇದು ಪರ್ಟಿಕ್ಯುಲರ್ ಆಗಿ ಕೆಲವೇ ಕೆಲವು ಆಪಲ್ಗಳ ಬಗ್ಗೆ ಮಾತಾಡ್ತಾ ಇದೆ. ಆದ್ದರಿಂದ ಇದೇನಾಗಿದೆ, ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಕೆಲವೇ ಕೆಲವು ಆಪಲ್ಗಳ ಬಗ್ಗೆ ಮಾಹಿತಿಯನ್ನ ಸಿಗ್ತಾ ಇದೆ. ಆದ್ದರಿಂದ ಇದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಆಗಿದೆ. ನಂತರ ಇಲ್ಲಿ ಇದು ಪಾಸಿಟಿವ್, ಸಮ್ AR B. ಸೊ ದ್ಯಾಟ್ ಮೀನ್ಸ್ ಇಟ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್, ಪರ್ಟಿಕ್ಯುಲರ್ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ನಾವು ಯಾವ ಲೆಟರ್ ನಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ನಾವು I ಅನ್ನೋ ಲೆಟರ್ ನಿಂದ ಈ ಸ್ಟೇಟ್ಮೆಂಟ್ ಗಳನ್ನ ಡಿನೋಟ್ ಮಾಡ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡುವ, ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನೋಡೋಣ.
ಸಮ್ ಡಾಗ್ಸ್ ಆರ್ ನಾಟ್ ಮೆನ್, ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಕೂಡ ನಾವು ಸಿಲಾಲಿಸಂ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡಿರ್ತೀವಿ. ಸೊ ಇಲ್ಲಿ ನಾನು ಅದನ್ನ ಜನರಲ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೆದಿದ್ದೀನಿ, ಸಮ್ ಎ ಆರ್ ನಾಟ್ ಬಿ. ಸೊ ಈ ಎ ಸ್ಥಾನದಲ್ಲಿ ಏನ್ ಬೇಕಾದ್ರೂ ಬರಿಬಹುದು. ನಾನು ಡಾಗ್ ಸ್ಥಾನದಲ್ಲಿ ಎ ಇಟ್ಕೊಂಡಿದ್ದೀನಿ, ಮೆನ್ ಸ್ಥಾನದಲ್ಲಿ ಬಿ ಇಟ್ಕೊಂಡಿದ್ದೀನಿ. ಸೊ ಈಗ ನೋಡ್ಬೋದು ಸಮ್ ಎ ಆರ್ ನಾಟ್ ಬಿ, ಕೆಲವು ಎಗಳು ಬಿಗಳಾಗಿಲ್ಲ ಅನ್ನುವ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನುಳಿದ ಕೆಲವು ಎಗಳ ಬಗ್ಗೆ ನಮಗೆ ಮಾಹಿತಿ ದೊರಕ್ತಾ ಇಲ್ಲ, ಖಚಿತವಾದ ಮಾಹಿತಿ ಸಿಗ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಕೆಲವು ಎಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ದರಿಂದ ಇದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಆಗಿದೆ. ನಂತರ ಇಲ್ಲಿ ನೋಡ್ಬೋದು ನೆಗೆಟಿವ್ ವರ್ಡ್ ನ ಯೂಸ್ ಮಾಡಿದ್ರಿ, ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ. ದೇರ್ ಫೋರ್ ಇದು ಏನಾಗುತ್ತೆ, ಪರ್ಟಿಕ್ಯುಲರ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ ಅಥವಾ ಸ್ಟೇಟ್ಮೆಂಟ್ ಆಗುತ್ತೆ. ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ನಾವು ಲೆಟರ್ ಓ ನಿಂದ ಡಿನೋಟ್ ಮಾಡ್ತೀವಿ. ಸೊ ಈಗ ಎ ಇ ಐ ಓ ಸಿಲಾಲಿಸಂಗೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ 4 ಸ್ಟೇಟ್ಮೆಂಟ್ ಗಳನ್ನ ನೋಡ್ತೀವಿ. ಆಲ್ ಎ ಆರ್ ಬಿ, ನೋ ಎ ಇಸ್ ಬಿ, ಸಮ್ ಎ ಆರ್ ಬಿ, ಸಮ್ ಎ ಆರ್ ನಾಟ್ ಬಿ. ಸೊ ಈಗ ಅವುಗಳ ಬಗ್ಗೆ ಸಂಪೂರ್ಣವಾಗಿ ಇನ್ನೊಮ್ಮೆ ಗ್ಲಾನ್ಸ್ ಮಾಡೋಣ. ಈಗಾಗಲೇ ನೋಡಿದಂತೆ ನಾವು ಆಲ್ ಎ ಆರ್ ಬಿ ಇಂಥ ಸ್ಟೇಟ್ಮೆಂಟ್ ಅನ್ನ ಲೆಟರ್ ಎ ಮೂಲಕ ಗುರುತಿಸ್ತೀವಿ. ನೋ ಎ ಇಸ್ ಬಿ ಇಂಥ ಸ್ಟೇಟ್ಮೆಂಟ್ ಅನ್ನ ಲೆಟರ್ ಇ ಮೂಲಕ ಗುರುತಿಸ್ತೀವಿ. ಸಮ್ ಎ ಆರ್ ಬಿ ಇಂಥ ಸ್ಟೇಟ್ಮೆಂಟ್ ಅನ್ನ ಲೆಟರ್ ಐ ಮೂಲಕ ಗುರುತಿಸ್ತೀವಿ. ಸಮ್ ಎ ಆರ್ ನಾಟ್ ಬಿ ಇಂಥ ಸ್ಟೇಟ್ಮೆಂಟ್ ಅನ್ನ ಲೆಟರ್ ಓ ಮೂಲಕ ಗುರುತಿಸ್ತೀವಿ. ಸೊ ಸಿಲಾಲಿಸಂ ಅಲ್ಲಿ ಕಂಪ್ಲೀಟ್ಲಿ 4 ಸ್ಟೇಟ್ಮೆಂಟ್ ಗಳು ಬರ್ತವೆ. ಅವೇ ಇವು 4 ಸ್ಟೇಟ್ಮೆಂಟ್ ಗಳಾಗಿವೆ, ಎ ಇ ಐ ಓ. ಸೊ ನಂತರ ಸ್ಟೇಟ್ಮೆಂಟ್ಗಳು ಏನನ್ನ ಇಂಪ್ಲೈ ಮಾಡುತ್ತವೆ ಅನ್ನೋದನ್ನ ನೋಡೋಣ. ಇಂಪ್ಲಿಕೇಶನ್ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳೋಣ. ಆಲ್ ಎ ಆರ್ ಬಿ, ಎಲ್ಲ ಎಗಳು ಬಿಗಳಾಗಿವೆ. ಸೊ ಅದರಲ್ಲಿ ಕೆಲವು ಎಗಳು ಕೂಡ ಬಿಗಳಾಗಿವೆ. ಅದರ ಅರ್ಥ ಆಗತ್ತೆ ಸಮ್ ಎ ಆರ್ ಬಿ. ಎಲ್ಲ ಎಗಳು ಬಿಗಳಾಗಿವೆ ಅಂದಾಗ ಆ ಎಲ್ಲ ಎಗಳಲ್ಲಿ ಕೆಲವು ಎಗಳು ಕೂಡ ಬಿಗಳಾಗಿವೆ ಅನ್ನೋದನ್ನ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕಾಗಿ ಇನ್ನೊಂದು ನೋಡ್ಬೇಕು ನೀವು, ಸಮ್ ಅನ್ನೋದು ಆಲ್ ನ ಒಂದು ಭಾಗವಾಗಿದೆ. ಸೊ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಟ್ರೂ ಇದ್ದಾಗ ಡೆಫಿನೆಟ್ಲಿ ಐ ಟೈಪ್ ಆಫ್ ಕನ್ಕ್ಲೂಷನ್ ಏನಿರುತ್ತೆ, ಟ್ರೂ ಇರುತ್ತೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಏನಿದೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಆದ್ದರಿಂದ ನಿಮ್ ಕನ್ಕ್ಲೂಷನ್ ಕೂಡ ಏನಾಗಿದೆ, ಪಾಸಿಟಿವ್ ಕನ್ಕ್ಲೂಷನ್ ಆಗಿದೆ. ಸೊ ಯಾವಾಗಲೂ ನಿಮ್ಮ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ರೆ ನಿಮ್ಮ ಕನ್ಕ್ಲೂಷನ್ ಕೂಡ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ನಿಮ್ಮ ಕನ್ಕ್ಲೂಷನ್ ಕೂಡ ನೆಗೆಟಿವ್ ಆಗಿರುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ನ ಇಂಪ್ಲಿಕೇಶನ್ ಅನ್ನ ನೋಡೋಣ. ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಏನನ್ನ ಇಂಪ್ಲೈ ಮಾಡುತ್ತೆ ಅಂತ ನೋಡೋಣ. ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳೋಣ. ನೋ ಮ್ಯಾನ್ ಈಸ್ ಗುಡ್. ಸೊ ಯಾವುದೇ ಮನುಷ್ಯ ಒಳ್ಳೆಯವನಾಗಿಲ್ಲ, ಯಾವುದೇ ಮನುಷ್ಯ ಒಳ್ಳೆಯವನಾಗಿಲ್ಲ ಅನ್ನೋದು ಸ್ಟೇಟ್ಮೆಂಟ್ ಇದೆ. ಯಾವುದೇ ಮನುಷ್ಯ ಒಳ್ಳೆಯವನಾಗಿಲ್ಲ ಅಂದಾಗ ಸಮ್ ಮ್ಯಾನ್ ಆರ್ ಡೆಫಿನೆಟ್ಲಿ ನಾಟ್ ಗುಡ್. ಅದರ ಅರ್ಥ ಯಾವುದೇ ಮನುಷ್ಯ ಒಳ್ಳೆಯವನಾಗಿಲ್ಲ ಅಂದಾಗ ಅದರಲ್ಲಿರೋ ಕೆಲವು ಮನುಷ್ಯರು ಕೂಡ ಒಳ್ಳೆಯವರಾಗಿಲ್ಲ. ಸೊ ದೇರ್ ಫೋರ್ ಸಮ್ ಮೆನ್ ಆರ್ ನಾಟ್ ಗುಡ್. ಸೊ ಇದು ಯಾವ ಸ್ಟೇಟ್ಮೆಂಟ್ ಆಗಿತ್ತು, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಈಗ ಯಾವ ಸ್ಟೇಟ್ಮೆಂಟ್ ಆಗಿದೆ ಇದು ಓ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿದೆ. ಒಂದು ವೇಳೆ ಕನ್ಕ್ಲೂಷನ್ ಆಗಿದೆ. ಒಂದು ವೇಳೆ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಟ್ರೂ ಇದ್ರೆ ಅದು ಏನನ್ನ ಇಂಪ್ಲೈ ಮಾಡುತ್ತೆ ಅಂದ್ರೆ ಓ ಟೈಪ್ ಆಫ್ ಕನ್ಕ್ಲೂಷನ್ ಇಸ್ ಡೆಫಿನೆಟ್ಲಿ ಟ್ರೂ ಅಂತ ಇಂಪ್ಲೈ ಮಾಡುತ್ತೆ. ಇಲ್ಲಿ ನೋಡ್ಬೋದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಏನಿದೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿ ಇಲ್ಲಿ ಬಂದಿರೋ ಕನ್ಕ್ಲೂಷನ್ ಏನಿದೆ ಇದು ಕೂಡ ನೆಗೆಟಿವ್ ಕನ್ಕ್ಲೂಷನ್ ಆಗಿದೆ. ಸೊ ಈಗ ನಾವು ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡಬಹುದು, ಕನ್ವರ್ಸೇಷನ್ ಬಗ್ಗೆ ನೋಡೋಣ. ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕನ್ವರ್ಟ್ ಮಾಡಬೇಕು ಅನ್ನೋದು ನಿಮ್ ಪ್ರಶ್ನೆ ಆಗಿರ್ಬೋದು. ಬಟ್ ಆ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ ಆ ಪ್ರಶ್ನೆಗೆ ಮಗದೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಅದು ನಾನ್ ಡಿಸ್ಕ್ಲೋಜರ್ ಇದೆ. ಸೊ ಈಗ ನೀವು ನೋಡ್ಬೋದು ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಅನ್ನ ನಾವು ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬಹುದು. ನಂತರ ಒಂದು ವೇಳೆ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದ್ರೆ ಆ ಸ್ಟೇಟ್ಮೆಂಟ್ ಅನ್ನ
ಈ ಟೈಪ್ ಆಫ್ ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಮಾಡಬಹುದು. ನಂತರ ಐ ಟೈಪ್ ಸ್ಟೇಟ್ಮೆಂಟ್ ಇದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ನಂತರ ಓ ಟೈಪ್ ಸ್ಟೇಟ್ಮೆಂಟ್ ಇಟ್ ಕೆನಾಟ್ ಬಿ ಕನ್ವರ್ಟೆಡ್. ಓ ಟೈಪ್ ಸ್ಟೇಟ್ಮೆಂಟ್ ಕನ್ವರ್ಟ್ ಮಾಡಲಿಕ್ಕೆ ಬರೋಲ್ಲ. ಸೊ ಎ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ನಾವು ಕನ್ವರ್ಟ್ ಮಾಡಬಹುದು ಎಂಬುದನ್ನ ನೋಡೋಣ. ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ಆಲ್ ಡಾಗ್ಸ್ ಆರ್ ಫಾಕ್ಸ್. ಸೊ ಇಲ್ಲಿ ಎ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ ಅನ್ನ ನಾವು ಕನ್ವರ್ಟ್ ಮಾಡಿದಾಗ ಅದೇನಾಗುತ್ತೆ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಎದರಿಂದ ಬಿಗಿನ್ ಆಗುತ್ತೆ, ಸಮ್. ಸೊ ಅದರಿಂದ ಏನಾಗುತ್ತೆ, ಫಸ್ಟ್ ಸಮ್ ಬರುತ್ತೆ. ನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫಾಕ್ಸ್ ಏನಿದೆ ಇದು ಯಾವ ಸ್ಥಾನದಲ್ಲಿದೆ, ಇದು ಪ್ರೆಡಿಕೇಟ್ ಆಗಿದೆ. ಪ್ರೆಡಿಕೇಟ್. ಅದೇ ರೀತಿ ಡಾಗ್ಸ್ ಏನಿದೆ ಇದು ಡಾಗ್ಸ್ ಯಾವ ಸ್ಥಾನದಲ್ಲಿದೆ ಅಂದ್ರೆ ಇದು ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ನಾವು ಕನ್ವರ್ಟ್ ಮಾಡಿ ಬರಿಬೇಕಾದ್ರೆ ಅವಾಗ ಏನಾಗುತ್ತೆ, ಇವುಗಳ ಪ್ಲೇಸು ಇಂಟರ್ಚೇಂಜ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ಅದು ಸಮ್ ಆಗುತ್ತೆ, ಅದರ ಜೊತೆಗೆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ನ ಪ್ಲೇಸ್ ಏನಿದೆ ಅದು ಇಂಟರ್ಚೇಂಜ್ ಆಗುತ್ತೆ. ಆದ್ರಿಂದ ಏನಾಯ್ತು, ಫಾಕ್ಸ್ ಏನಾಗುತ್ತೆ ಅದು ಐ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟ್ ಆಗುತ್ತೆ. ಪ್ರೆಡಿಕೇಟ್ ಇದ್ದು ಇಲ್ಲೇನಾಗ್ತಾ ಇದೆ, ಸಬ್ಜೆಕ್ಟ್ ಆಗ್ತಾ ಇದೆ. ಫಾಕ್ಸ್ ಆರ್ ಡಾಗ್ಸ್. ಸೊ ಈ ಸಬ್ಜೆಕ್ಟು ಪ್ರೆಡಿಕೇಟು ಈ ಕಾನ್ಸೆಪ್ಟ್ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ನೀವು ಆ ಪ್ಲೇಸ್ ಗಳನ್ನ ಇಂಟರ್ಚೇಂಜ್ ಮಾಡೋದು ಕಲಿಬೇಕು ಅಷ್ಟೇ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಆಲ್ ಬಾಯ್ಸ್ ಆರ್ ಗುಡ್. ಸೊ ನೀವು ಈ ವಿಡಿಯೋನ ಪೌಸ್ ಮಾಡಿ ನೀವು ಕನ್ವರ್ಟ್ ಮಾಡಿ ನೋಡ್ಬೋದು ಅಂಡ್ ಯು ಕ್ಯಾನ್ ಸಿ ವೆದರ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ ಆರ್ ನಾಟ್. ಸೊ ಈಗ ಸ್ಟೇಟ್ಮೆಂಟ್ ಅನ್ನ ನಾವು ಆಲ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ, ಇದು ಕನ್ವರ್ಟ್ ಮಾಡಬೇಕಾದ್ರೆ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿ ಮಾತ್ರ ಕನ್ವರ್ಟ್ ಆಗುತ್ತೆ. ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಎದರಿಂದ ಸ್ಟಾರ್ಟ್ ಆಗುತ್ತೆ, ಸಮ್ ಇಂದ. ಸೊ ಇವುಗಳ ಪ್ಲೇಸ್ ಅನ್ನ ನಾವು ಇಂಟರ್ಚೇಂಜ್ ಮಾಡಬೇಕು. ಬಾಯ್ಸ್ ಮತ್ತು ಗುಡ್ ಇವುಗಳ ಪ್ಲೇಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಗುಡ್ ಇಲ್ಲಿ ಬರುತ್ತೆ, ಆರ್ ಬಾಯ್ಸ್. ಸೊ ಈ ರೀತಿಯಾಗಿ ನಾವು ಕನ್ವರ್ಟ್ ಅನ್ನ ಮಾಡೋದು ಕಲಿಬೇಕು. ಈಗ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬಹುದು ಎಂಬುದನ್ನ ನೋಡೋಣ. ಸೊ ಈಗ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ, ನೋ ಬ್ಯಾಟ್ ಈಸ್ ಪೆನ್. ಇದು ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಪ್ರೆಡಿಕೇಟ್ ಅಲ್ಲಿ ಏನಿದೆ, ಪೆನ್ ಇದೆ, ಮತ್ತೆ ಸಬ್ಜೆಕ್ಟ್ ಅಲ್ಲಿ ಬ್ಯಾಟ್ ಇದೆ. ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಈ ಟೈಪ್ ಓನ್ಲಿ. ಅದು ಈ ಟೈಪ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ, ಬೇರೆ ಟೈಪ್ ಸ್ಟೇಟ್ಮೆಂಟ್ ಇರಲ್ಲ. ಅದರಿಂದ ನೋ ಬರುತ್ತೆ. ಸೊ ಈಗ ಏನಾಗುತ್ತೆ, ಅವುಗಳ ಪ್ಲೇಸ್ ಅನ್ನ ಬ್ಯಾಟ್ ಮತ್ತು ಪೆನ್ ಗಳ ಪ್ಲೇಸ್ ಅನ್ನ ಅದಲ್ ಬದಲು ಮಾಡಿ ಬರಿಬೇಕು. ಪೆನ್ ಇಲ್ಲಿ ಬರುತ್ತೆ, ಈಸ್ ಇಲ್ಲಿ ಬರುತ್ತೆ, ಬ್ಯಾಟ್. ಸೊ ಈ ರೀತಿಯಾಗಿ ಈ ಟೈಪ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಬೇಕು. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ನೋ ಲಯನ್ ಈಸ್ ಡಾಗ್. ಇಲ್ಲಿ ಲಯನ್ ಏನಿದೆ ಇದು ಸಬ್ಜೆಕ್ಟ್ ನಲ್ಲಿದೆ, ಆ ನಂತರ ಡಾಗ್ ಏನಿದೆ ಇದು ಪ್ರೆಡಿಕೇಟ್ ನಲ್ಲಿದೆ. ಸೊ ನಂತರ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನೇ ಬರುತ್ತೆ. ಸೊ ನಂತರ ಈ ಲಯನ್ ಮತ್ತು ಡಾಗ್ ನ ಪ್ಲೇಸ್ ಅನ್ನ ಅದಲ್ ಬದಲ್ ಮಾಡಬೇಕು. ಸೊ ಡಾಗ್ ಇಲ್ಲಿ ಬಂತು, ನಂತರ ಈಸ್ ಆಸ್ ಇಟ್ ಈಸ್, ಲಯನ್ ಇಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಕನ್ವರ್ಟ್ ಮಾಡೋದನ್ನ ಕಲಿಬೇಕು. ನಂತರ ಈಗ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡಬಹುದು ಎಂಬುದನ್ನ ನೋಡೋಣ. ಸೊ ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ, ಸಮ್ ಮೆನ್ ಆರ್ ಗುಡ್. ಸೊ ಇಲ್ಲಿ ಮೆನ್ ಏನಿದೆ ಸಬ್ಜೆಕ್ಟ್ ನಲ್ಲಿದೆ, ಗುಡ್ ಇದು ಪ್ರೆಡಿಕೇಟ್ ನಲ್ಲಿದೆ. ಈ ಸಬ್ಜೆಕ್ಟ್ ಪ್ರೆಡಿಕೇಟ್ ಕಾನ್ಸೆಪ್ಟ್ ಅನ್ನ ನೀವು ಅಷ್ಟೊಂದು ಗಮನ ಕೊಡ್ಬೇಕಾಗಿಲ್ಲ. ಜಸ್ಟ್ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕನ್ವರ್ಟ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇಂಟರ್ಚೇಂಜ್ ಆಗುತ್ತೆ, ಮೆನ್ ಮತ್ತು ಗುಡ್ ಚೇಂಜ್ ಆಗುತ್ತೆ, ಅಷ್ಟು ನೆನಪಿದ್ರೆ ಸಾಕು. ಸೊ ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಏನಿದೆ ಅದು ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಐ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಗೆ ಕನ್ವರ್ಟ್ ಆಗುತ್ತೆ. ದೇರ್ ಫೋರ್ ಸಮ್ ಬರುತ್ತೆ, ಗುಡ್ ಇಲ್ಲಿ ಬರುತ್ತೆ, ಆರ್ ಇಲ್ಲಿ ಸೇಮ್, ಮೆನ್ ಇಲ್ಲಿ ಬರುತ್ತೆ. ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಸಮ್ ಬಾಲ್ಸ್
ಆರ್ ರೆಡ್. ಸೊ ನೀವು ವಿಡಿಯೋನ ಪೌಸ್ ಮಾಡಿ ಈ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಿ ನೋಡ್ಬೋದು. ನಿಮ್ಮ ಕನ್ಕ್ಲೂಷನ್ ಸರಿಯಾಗಿ ಇರುತ್ತೋ ಇಲ್ವೋ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಬಾಲ್ಸ್ ಇದೆ, ಆನಂತರ ರೆಡ್ ಅನ್ನೋದಿದೆ, ಐ ಟೈಪ್ ಆಫ್ ಸ್ಟೇಟ್ಮೆಂಟ್ ಇದೆ. ಇದು ಐ ಟೈಪ್ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡಬೇಕಾದ್ರೆ ಅದು ಐ ಟೈಪ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ದೇರ್ ಫೋರ್ ಇಲ್ಲಿ ಸಮ್ ಅಂತ ಬರುತ್ತೆ. ರೆಡ್ ಮತ್ತು ಬಾಲ್ಸ್ ನ ಪ್ಲೇಸ್ ಅನ್ನ ಅದಲು ಬದಲಾವಣೆ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ದೇರ್ ಫೋರ್ ಇಲ್ಲಿ ರೆಡ್ ಬರುತ್ತೆ, ಆರ್ ಬಾಲ್ಸ್. ಸೊ ಏನಾಯ್ತು, ರೆಡ್ ಇಲ್ಲಿ ಬಂತು, ಬಾಲ್ಸ್ ಈ ಕಡೆ ಬಂತು. ಸೊ ಈ ರೀತಿಯಾಗಿ ನಾವು ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನ ಕನ್ವರ್ಟ್ ಮಾಡೋಕೆ ಕಲಿಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ರಿಂದ ಕನ್ಕ್ಲೂಷನ್ ತೆಗಿಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಎರಡು ಸ್ಟೇಟ್ಮೆಂಟ್ ಅನ್ನ ಯಾವಾಗ ನಾವು ಕಂಬೈನ್ ಮಾಡಬಹುದು ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ. ಆ ಒಂದು ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋ ನೋಡಬಹುದು. ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.